ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಎಲ್ ಎಸ್ ಸಿ ವರ್ಸಸ್ ಆರ್ ಸಿ ಬಿ. ಮೇನ್ ಗುರು ಇಲ್ಲಿ ಎಲ್ ಎಸ್ ಸಿ ಅವರು ಏನೋ ಮ್ಯಾಚ್ ಗೆದ್ಬಿಟ್ರು ಅಂತ ಅವತರಗಳು ಆಡ್ತಿದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ರಿಷಬ್ ಪಂತ್ ಆಗಲಿ, ಒಟ್ಟಿನಲ್ಲಿ ಮಾರ್ಕಿಸ್ ಟೋನಿಸ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮೇನ್ ಇಲ್ಲಿ ಪೂರ್ವ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ರಿಷಬ್ ಪಂತ್ 100 ಹೊಡೆದಂಗೆ ಏನೋ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಮೇನ್ ಗುರಿ ಇಲ್ಲಿ ಪವರ್ ಪ್ಲೇ 1 ವಿಕೆಟ್ ಕಳ್ಕೊಂಡ್ರೆ, ಪವರ್ ಪ್ಲೇ ಆದಮೇಲೆ ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ಕಳ್ಕೊಳ್ಳಿಲ್ಲ ಅಂದರೆ ಆರ್ ಸಿ ಬಿ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ರೊಟೇಷನ್ಗಳು ಯಾವ ಟೈಮಲ್ಲಿ ಯಾರನ್ನು ಮಾಡಿಸ್ಬೇಕಿತ್ತು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಮೇನ್ ಇವರು ಜಯಸೂರ್ಯನ ಇವರು ಆಡಿಸಿತ್ತಿಲ್ಲ. ಒಟ್ಟಿನಲ್ಲಿ ಆರ್ ಸಿ ಬಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಅನ್ಬೋದು. ಯಾಕೆಂದರೆ ಆರ್ ಸಿ ಬಿ ಒಟ್ಟಿನಲ್ಲಿ ಬೌಲಿಂಗು ಒಂದು ಓವರಲ್ಲಿ ಯಾರು ಆಡಿಸ್ಬೇಕು ಅವ್ರನ್ನ ಆಡಿಸ್ತಿರ್ಲಿಲ್ಲ. ಅದರಿಂದನೇ ಇವರು ಸಿಕ್ಕಾಪಟ್ಟೆ ರನ್ನ ಹೊಡ್ಸ್ಕೊಂಡ್ರು ಅನ್ಬೋದು. ಮೇನು ಇಲ್ಲಿ ಭುವನೇಶ್ವರ್ ಕುಮಾರ್ ಎಲ್ಲರಿಗಿಂತ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಅನ್ಬೋದು. ಒಟ್ಟಿನಲ್ಲಿ ಒಂದೊಳ್ಳೆ ಬೌಲಿಂಗ್ ಮಾಡಿದಂದರೆ ನೋಡೋದಿದ್ರೆ ಒಟ್ಟಿನಲ್ಲಿ ತೃಣಾಲ್ ಪಾಂಡ್ಯ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಬಂದರಲ್ಲೇ ಸಿಕ್ಕಾಪಟ್ಟೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರು ಅನ್ಬೋದು. ಮೇನು ರಿಷಬ್ ಪಂತ್ ಲಾಸ್ಟ್ವರೆಗೂ ನಾಟ್ಔಟ್ ಆದರೆ ಉಳ್ಕೊಂಡ್ರು. ಒಟ್ಟಿನಲ್ಲಿ ಅದೇ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ನಾನೇನು 210 ಹೊಡಿತಾರೆ ಅಂದ್ಕೊಂಡಿದ್ದೆ. ಇವರು 227ನ ಹೊಡ್ಸ್ಕೊಂಡ್ರು ಅನ್ಬೋದು. ಮೇನು ರಿಷಬ್ ಪಂತ್ನೇ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ರಿಷಬ್ ಪಂತ್ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು 227ನ ಆರ್ ಸಿ ಬಿ ಚೇಂಜ್ ಮಾಡೋಕ್ಕೆ ಬಂದರು. 3 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಆರ್ ಸಿ ಬಿ ಅವರು 227ನ ಚೇಂಜ್ ಮಾಡೋಕ್ಕೆ ಬಂದು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಪವರ್ ಪ್ಲೇ ಸ್ಟಾರ್ಟ್ ಆಯಿತು ಅನ್ಬೋದು. ಮೇನು ಪವರ್ ಪ್ಲೇಲಿ ಇಲ್ಲಿ 6ನೇ ವಿಕೆಟ್ಗೆ ಕಳ್ಕೊಂಡ್ರೆ 61 ವಿಕೆಟ್ ಹೊಡೆದು ಒಟ್ಟಿನಲ್ಲಿ ಮೇನು ಇಲ್ಲಿ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದ್ರೆ ಒಟ್ಟಿನಲ್ಲಿ ಫಿಲಿಪ್ಸ್ 19 ಬಾಲ್ಗೆ 30 ರನ್ ಹೊಡೆದ್ರು. ಒಟ್ಟಿನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಪವರ್ ಪ್ಲೇಲಿ ಸ್ಟಾರ್ಟ್ ಆಯಿತು. ಒಟ್ಟಿನಲ್ಲಿ ಮೇನು ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತರು ಅನ್ಬೋದು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಆಗಲಿ, ಫಿಲಿಪ್ಸ್ ಆಗಲಿ ಒಟ್ಟಿನಲ್ಲಿ ಮೇನು ಇವರಿಬ್ಬರು ಅಗ್ರೆಸಿವ್ನೆಸ್ನ ಸ್ಟಾರ್ಟ್ನ ಮಾಡಿದ್ರು. ಅದರಿಂದನೇ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ರಜತ್ ಪಡಿತಾರ್ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ರಜತ್ ಪಡಿತಾರ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾಡಿದ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ರಜತ್ ಪಡಿತಾರ್ ಅಟ್ಲೀಸ್ಟ್ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಆರು ಆಡಬೇಕಿತ್ತು. ಒಟ್ಟಿನಲ್ಲಿ ರಜತ್ ಪಡಿತಾರ್ ಕ್ಯಾಮಿಯೋ ಇನ್ನಿಂಗ್ಸ್ ಆರು ಆಡಿದರೆ ಒಟ್ಟಿನಲ್ಲಿ ಒಂಚೂರು ಮ್ಯಾಟ್ರ್ ಆಯ್ತಿತ್ತೇನೋ. ರಜತ್ ಪಡಿತಾರ್ ಆಡಲಿಲ್ಲ. ಒಟ್ಟಿನಲ್ಲಿ ಲಿವಿಂಗ್ಸ್ಟನ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಬೇಗನೆ ಔಟ್ ಆದರು. 1 ರನ್ ಹೊಡಿಲಿಲ್ಲ. ಒಟ್ಟಿನಲ್ಲಿ 0ಗೆ ಔಟ್ ಆದರು. ಆಮೇಲೆ ಅವರಿಬ್ಬರ ಪಾರ್ಟ್ನರ್ಶಿಪ್ ಬಂದಿದ್ದ ದಿನೇಶ್ ಶರ್ಮಾ ಮತ್ತು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಆರ್ ಸಿ ಬಿ ಬ್ಯಾಟಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು ಅನ್ಬೋದು. ಏಕೆಂದರೆ ಆರ್ ಸಿ ಬಿ ಬ್ಯಾಟಿಂಗು ಪವರ್ ಪ್ಲೇ ಆದಮೇಲೆ ಸಿಕ್ಕಾಪಟ್ಟೆ ಅಗ್ರೆಸಿವ್ನ ತೋರಿಸ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಯಾಂಕ್ ಆಗಲಿ, ಜಿತೇಶ್ ಶರ್ಮಾ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ ಆರ್ ಸಿ ಬಿ ಗೆಲ್ತು ಅನ್ನೋದಕ್ಕಿಂತ ಪವರ್ ಪ್ಲೇಸ್ ಚೆನ್ನಾಗಿತ್ತು, ಅದರಿಂದನೇ ಬೇಗನೆ ಪಾರ್ಟ್ನರ್ಶಿಪ್ಪು. ಒಟ್ಟಿನಲ್ಲಿ ಯಾರೂ ಔಟ್ ಆಗಲಿಲ್ಲ. ಒಟ್ಟಿನಲ್ಲಿ ಮಯಾಂಕ್ ಅವರು ಮತ್ತು ಜಿತೇಶ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮೇನು ಮಯಾಂಕ್ ಅವರು ಒಂದು ಸೈಡಲ್ಲಿ ನಿಂತ್ಕೊಂಡು ಮ್ಯಾಚ್ನ ಸುಮ್ಮನೆ ತಳ್ತಿದ್ರು ಹೊರತು ಇಲ್ಲಿ ಜಿತೇಶ್ ಶರ್ಮಾ ಹೆಂಗಾರು ಆಡಪ್ಪ ಅಂತ ಮಯಾಂಕ್ ಅವ್ರನ್ನ ಬಿಟ್ಬಿಟ್ಟಿತ್ತು. ಒಟ್ಟಿನಲ್ಲಿ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಗಿ, ಒಟ್ಟಿನಲ್ಲಿ ಕೀಪರ್ ಆಗಿ, ಒಟ್ಟಿನಲ್ಲಿ ಬ್ಯಾಟ್ಸ್ಮನ್ ಆಗಿ ಒಂದೊಳ್ಳೆ ರೊಟೇಟ್ ಬೌಲಿಂಗ್ ಮಾಡಿಸ್ಲಿ ಅಂದ್ರೆ ಬ್ಯಾಟಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಮೇನು ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ ಆರ್ ಸಿ ಬಿ ಗೆದ್ದರು ಅನ್ನೋದಕ್ಕಿಂತ ಪವರ್ ಪ್ಲೇಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು, ಅದರಿಂದನೇ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ ಓಡಿಸ್ಕೊಂಡ್ರು ಎಲ್ ಎಸ್ ಸಿ ಬೌಲರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರೂ ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಒಟ್ಟಿನಲ್ಲಿ ಎಲ್ ಎಸ್ ಸಿ ಬೌಲರು. ಒಟ್ಟಿನಲ್ಲಿ ನಾನೇನು ರಿಷಬ್ ಬಂದು 106 ಹೊಡೆದವ್ರೆ. ಒಟ್ಟಿನಲ್ಲಿ ಅವರಾರು ಒಂಚೂರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅಂತ ಅವರಂತೂ ಸಿಕ್ಕಾಪಟ್ಟೆ ಒಟ್ಟಿನಲ್ಲಿ ಇಲ್ಲಿ ಮಿಡಲ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ರನ್ ಓಡಿಸ್ಕೊಂಡ್ರು. ಲಾಸ್ಟ್ಲಂತೂ ತೀರಾ ವರ್ಸ್ಟ್ ಆದರು ಅನ್ಬೋದು ಎಲ್ ಎಸ್ ಸಿ ಬೌಲಿಂಗು. ಒಟ್ಟಿನಲ್ಲಿ ಇಲ್ಲಿ 19ನೇ ಓವರ್ಗೆ ಮ್ಯಾಚ್ನ ಮುಗಿಸ್ರು ಅನ್ಬೋದು. 7 ಬಾಲ್ ಇದ್ದಂಗೆ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ 230 ರನ್ ಹೊಡೆದ್ರು, 4 ವಿಕೆಟ್ ಹೊಡೆದ್ರು. ಒಟ್ಟಿನಲ್ಲಿ ಮೇನು ಮಯಾಂಕ್ ಅವರು ಜೇಜಸ್ ಆಗಿರೋ ಇವರಿಬ್ಬರು ರನ್ ಹೊಡೆದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡೋದು ತಿಳಿದ್ರು. ಒಟ್ಟಿನಲ್ಲಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಪ್ಲೇ ಆಫ್ನ ಆಡ್ತಾರೆ ಒಟ್ಟಿನಲ್ಲಿ ಇವತ್ತು. ಒಟ್ಟಿನಲ್ಲಿ
ಆರ್ ಸಿ ಬಿ ಗೆದ್ದರು ಗುರು. ಒಟ್ನಲ್ಲಿ ಟೇಬಲ್ 2 ಅಲ್ಲಿ ಏನು ಮಾಡಿದ್ರು ಒಟ್ನಲ್ಲಿ IPLನ. ಒಟ್ನಲ್ಲಿ RCB ಅವ್ರು ಗೆದ್ದರು. ಒಟ್ನಲ್ಲಿ ಜಿತೇಶ್ ಶರ್ಮಾ ಭಯಂಕರ ಒಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿಕೊಂಡು ಒಟ್ನಲ್ಲಿ ಕ್ಯಾಪ್ಟನ್ಸಿನ ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡೋದ್ರು. ಒಟ್ನಲ್ಲಿ RCB ಅವ್ರು ಗೆದ್ದರು. ಒಟ್ನಲ್ಲಿ ಪ್ಲೇ ಆಫ್ನ ಆಡ್ತಾರೆ, ಪ್ಲೇ ಆಫ್ ಒಂದೇ ಆಡ್ತಾರೆ, ಪಂಜಾಬ್ ವರ್ಸಸ್ RCB. ಒಟ್ನಲ್ಲಿ RCB ಅವ್ರು ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ಇರ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.